ಎಸ್. ಆಮೇಲಾಗಿ ಸುದೀಪ್ ಅವ್ರ ಜೊತೆಗಿನ ಒಂದಷ್ಟು ತೋರಿಸಿದ್ರೆ ನಾನು ನೋಡಿದೆ. ಯೂಶಲಿ ದೊಡ್ಡ ನಟರನ್ನು ಅಂದರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದಂಥರಾಗಿರೋದ್ರಿಂದ ಅವ್ರನ್ನ ಹೋಗಿ ಮೀಟ್ ಮಾಡೋದಾಗಲಿ ಅಥವಾ ನಿಮ್ಮ ರಶಸ್ಸನ್ನು ತೋರಿಸೋದಾಗಲಿ ಅದೆಲ್ಲವೂ ಸಾಮಾನ್ಯವಾಗಿ ನಡೆಯುವಂಥ ವಿಚಾರ. ಬಟ್ ನೋಡಿದಾಗ ಒಂದಷ್ಟು ಹೇಳ್ತಾರೆ, ಒಂದಷ್ಟು ಹೇಳಲ್ಲ. ಬಟ್ ಸುದೀಪ್ ಅವರು ಆ ಕಣ್ಣು ಆ ರಿಯಾಕ್ಷನಲ್ಲೇ ಚೆನ್ನಾಗಿದೆ ಅನ್ನೋ ಫೀಲು ಬರ್ತಾ ಇರುತ್ತೆ ಅವಾಗವಾಗ. ಆ ಎಕ್ಸ್ಪೀರಿಯನ್ಸ್ ಆಗಿತ್ತು ಸರ್. ಜನರಲಿ ಈ ಥರ ಈಗ ಹೊಸೊಬ್ರು ಸಿನಿಮಾ ಇದು ಮಾಡಿದಾಗ ನಮ್ಮ ವರ್ಕ್ನ ಯಾರಾದರೂ ಫಸ್ಟ್ ಇಂಡಸ್ಟ್ರಿನಲ್ಲೂ ಸ್ವಲ್ಪ ನೋಡಿ ಅದನ್ನು ಇದು ಮಾಡಿದ್ರೆ ನಮ್ಗೆ ಇನ್ನೂ ಡಬಲ್ ಪಾಸಿಟಿವ್ನೆಸ್ ಬರುತ್ತೆ. ಸೊ ಆ ಇದರಲ್ಲಿ ಒಂದ್ಸಲಿ ಸುದೀಪ್ ಸರ್ನ ಮೀಟ್ ಮಾಡಿ ಅವ್ರಿಗೆ ಟೀಸರ್ ಮತ್ತು ಸಾಂಗ್ ತೋರಿಸಿದ್ವಿ. ಸೊ ಅವರು ಹೇಮಂತ್ ಅವ್ರ ಕೆಲಸ ತುಂಬ ಇಷ್ಟಪಟ್ಟರು. ಡ್ಯಾನ್ಸು ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿದೆ ಟೀಸರು, ಮತ್ತು ಮಿಕ್ಕಿದ್ದು ಸ್ಟಾರ್ ಕಾಸ್ಟ್ ಬಗ್ಗೆ ಯಾವ ಥರ ಜಾನರು, ರಿಲೀಸ್ ಯಾವಾಗ ಇದೆಲ್ಲ ಕೇಳಿ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಬನ್ನಿ. ಬಿಕಾಸ್ ಹೊಸಬ ಹೀರೋ ಆಗಿರೋದ್ರಿಂದ ಸಿನಿಮಾಗೆ ಕಷ್ಟಪಟ್ಟಿರ್ತೀರ ತುಂಬ, ರಿಲೀಸು ಕ್ಲೀನಾಗಿ ಪ್ಲ್ಯಾನ್ ಮಾಡಿ ಬನ್ನಿ ಅಂತ ಈ ಥರ ಎಲ್ಲ ಒಳ್ಳೆ ಸಜೆಷನ್. ಸೊ ಅದೇನಾಗುತ್ತೆ ನಮ್ಗೆ ಇನ್ನೂ ಒಂಥರ ಎನರ್ಜಿ ಬೂಸ್ಟರ್ ಅದು. ಅವ್ರನ್ನ ಮೀಟ್ ಮಾಡಿ ಇದು ಮಾಡಿದ್ದು ಆಬ್ವಿಯಸ್ಲಿ ಈಸ್ ಬರೀ ಆ್ಯಕ್ಟರ್ ಅಲ್ಲದೆ ಟೆಕ್ನಿಷಿಯನ್ ಕೂಡ. ಸೊ ಔಟ್ ಸೈಡಿಂದ ಒಳ್ಳೆ ಇದು ಬಂದಾಗ ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಅದೊಂದು ಪಾಸಿಟಿವ್ ಒಂದು ಪುಷ್ ನಮಗೆ ಇನ್ನು ಮುಂದೆ ಹೋಗಿ ಇದು ಮಾಡೋದು, ಜನ ರೀಚ್ ಮಾಡೋದಕ್ಕೆ. ಆಲ್ಫಾ ವಿಚಾರಕ್ಕೆ ಬರೋದಾದರೆ ನಿಮಗೆ ಕತೆ ಕಾಡ್ತಾ ಅಥವಾ ನಿಮ್ಮ ಪಾತ್ರ ಕಾಡ್ತಾ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋದಂಥ ಇನ್ನೊಬ್ಬ ಕಲಾವಿದರ ಪಾತ್ರ ಕಾಡ್ತಾ? ಇಲ್ಲ, ಕಾಡುವಿಕೆ ಪದ ಇಲ್ಲಿ ಬರಲ್ಲ ಅಂತ ನನಗನ್ಸುತ್ತೆ. ನನ್ನ ದೃಷ್ಟಿಕೋನದಲ್ಲಿ ಕತೆ ಕಾಡುವಂತಹದ್ದೇ ಆಗಿರಬಹುದು. ಸೂಪರ್. ಎಸ್. ಅದ್ ಬಿಟ್ರೆ ಪಾತ್ರ ಬೇರೆಯವ್ರು ಕಾಡಿಸ್ಬೋದು. ನಾನು ಇತರೆ ಪಾತ್ರಗಳಿಗೆ ಆ ಪಾತ್ರ ಆ ಕಾಲ್ಪನಿಕ ಜಗತ್ತಿನಲ್ಲಿ ಕಥೆಯಲ್ಲಿ ಈ ಪಾತ್ರ ಭಯಂಕರ ಕಾಡತ್ತೆ. ಪಾಯಿಂಟಿಗೆ ಬಂದ್ರು ಸರ್. ವೆರಿ ನೈಸ್. ಸೂಪರ್. ಅದು ಜನರ ಮೇಲೆ ಪ್ರಭಾವ ಬಿದ್ರೆ ವೀಕ್ಷಕರಿಗೆ ಅದು ಕಾಡಬಹುದು. ನನ್ಗೆ ಈ ಕಡ್ಡಿ ಪುಡಿ ಸುಮಾರು ಮಾಡಿ ಒಂದು 2013 ಬಂದಿದ್ದ ಸಿನಿಮಾ. ಅದು ದಿನಕ್ಕೆ ಒಂದು ಇಬ್ಬರಾರು ಸಿಗ್ತಾರೆ ಸರ್ ಅದನ್ನ ಹೊಗಳೋರು ಅಲ್ವಾ. ಸರ್ ಏನ್ ಮಾಡಿದಿರಾ ಸರ್, ಆ ವಾಯ್ಸ್ ನನ್ನ ವಾಯ್ಸ್ ನಾರ್ಮಲ್ ಆಗೇ ಇದೆ, ಅವ್ರಿಗೆ ಅದು ಹಿಂಗೆ ಚೆನ್ನಾಗಿ ಅಷ್ಟು ವರ್ಷದಿಂದ ವಾಯ್ಸ್ ಬಗ್ಗೆ ಏನೋ ಒಂದು ಹೋಗ್ಲಿಕ್ಕೆ ಕೊಡ್ತಾ ಇದ್ದಾಗ ಮೋಸ್ಟ್ಲಿ ಏನೋ ಬೇರೆ ಟೆಕ್ಸ್ಚರ್ ಇದೆ ಗುರು ಅಂತ ನಾನು ಅನ್ಕೊಂಡು ಸುಮ್ಮನಿರ್ತೀನಿ. ನನಗೆ ವಿಜಯ್ ಅವರ 2ನೇ ಸಿನಿಮಾ ಗುರುದೇವ ಹೆಸರದಲ್ಲಿ ನವೀನ್ ಶಂಕರ್ ಅವ್ರು ತುಂಬಾ ಕಾಡಿದ್ದು. ಯಾಕಂದ್ರೆ ನಾನು ಬಿಲಾಂಗ್ ಮಾಡೋದು ನಾರ್ತ್ ಕರ್ನಾಟಕ, ನಂದು ಬಿಜಾಪುರ ಆಗಿರೋದ್ರಿಂದ ನವೀನ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಾನು ಯೂಶಲಿ ನಮ್ಮ ಭಾಷೆಯಲ್ಲೇ ನಾನು ಇಂಟರ್ವ್ಯೂಗಳನ್ನು ಮಾಡೋದು. ಏನು ಆ ಕಾಂಪ್ಯಾಕ್ಟ್ ಶಾರ್ಟ್ಸ್ಗಳಲ್ಲಿ ಧನಂಜಯ್ ಅವ್ರ ಅಪೋಸಿಟ್ ಆ ಕಾಂಪ್ಯಾಕ್ಟ್ ಶಾರ್ಟ್ಸು, ಆ ಸ್ಲೋ ಮೋಷನ್ಸಲ್ಲೆಲ್ಲ ಏನು ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ನವೀನ್ದು. ಅಂದರೆ ಇದನ್ನೆಲ್ಲ ನಾನು ಯಾಕೆ ನೆನೆಸ್ಕೋತೀನಿ ಅಂದರೆ ನೀವುಗಳು ಮಾಡಿದಂಥ ಕೆಲಸ ಆ ಟೈಮಲ್ಲಿ ನಾನು ನಿಮ್ಗೆ ಹೇಳದೇ ಇರ್ಬೋದು, ಬಟ್ ಇದು ನಿಮ್ಮ ಕೆಲಸನ ತುಂಬ ಗಟ್ಟಿಗೊಳಿಸುತ್ತೆ. ಇದು ಎಷ್ಟು ಎನರ್ಜಿ ಕೊಡುತ್ತೆ ವಿಜಯ್ಗೆ ಜನರಲಿ ಈ ಥರದ ವಿಷಯಗಳು. ಇಂಥದ್ದೇ ಸರ್ ನಮ್ಗೆ ನೆಕ್ಸ್ಟ್ ಈ ತರ ಕ್ಯಾರೆಕ್ಟರ್ ಮತ್ತೆ ಕ್ರಿಯೇಟ್ ಮಾಡಕ್, ಕತೆ ಬರೆಯೋದಕ್ಕೆ ಇದೇನೆ ನಮ್ಗೆ ಹುಮ್ಮಸ್ ಕೊಡೋದು. ಈ ತರ ಯಾರೋ ಓಪನ್ ಆಗಿ ಹೇಳಿದಾಗ ನಮಗೂ ಒಂದು ಓಕೆ, ನಾವು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆ, ನಮ್ಮ ಜರ್ನಿ ಕರೆಕ್ಟ್ ಆಗಿದೆ ಅಂದ್ಬಿಟ್ಟು ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀವಿ. ಪಾಸಿಟಿವ್ ಅನ್ಸುತ್ತೆ ನಮಗೆ. ನೈಸ್. ರಿಲೀಸ್ ಪ್ಲಾನಿಂಗ್ಸ್ ಅದ್ರ ಬಗ್ಗೆ ಎಲ್ಲ ಹೇಳಿ ಸರ್. February 20th ಪ್ಲಾನ್ ಮಾಡ್ತಾ ಇದೀವಿ. ಸೊ KRG ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೂಪರ್. ಸೊ ಅದು ಪ್ರಮೋಷನ್ಸ್ ಎಲ್ಲ ಈಗಲೇ ಶುರು ಆಗಿದೆ. ಸೊ ನೆಕ್ಸ್ಟ್ ಟೀಸರ್ ಕಮಿಂಗ್ ಡೇಸ್ ಅಲ್ಲಿ, ಸಾರಿ ಟ್ರೇಲರು, ಸಾಂಗ್ಸ್ ಮಿಕ್ಕಿದೆಲ್ಲ ಬಿಡ್ತೀರಾ. ಸೊ ಹೋಪ್ಫುಲಿ ಜನಕ್ಕೆಲ್ಲ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಹೊಸಬ್ರು ಅದಂತೀವಿ ನಾವು, ಹೊಸಬ್ರಿಗೆ ಸಪೋರ್ಟ್ ಮಾಡಿ ಇದು ಮಾಡಿ ಅಂತ. ನಾನು ಹೇಳೋದು ನಮ್ಮ ಕಂಟೆಂಟ್ ಇಲ್ಲಿವರೆಗೆ ಏನು ನೀವು ನೋಡಿದ್ದೀರಾ, ನಿಮ್ಗೆ ಅದು ಇಷ್ಟ ಆಗಿ ಎಕ್ಸೈಟ್ ಮಾಡಿದ್ರೆ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಐ ಪ್ರಾಮಿಸ್ ಅದು ಡಬಲ್ ಎಂಜಾಯ್ಮೆಂಟ್ ನಿಮ್ಗೆ ಸಿಗುತ್ತೆ ಆನ್ ಸ್ಕ್ರೀನ್. ಸೂಪರ್, ಸಖತ್ ಒಳ್ಳೆ ಪಾಯಿಂಟ್ ಹೇಳಿದರು. ಅಂದರೆ ಜನ ಬರ್ತಿಲ್ಲ ಬನ್ನಿ ಆ ಥರದ್ದು ಬೇಡ, ನಮ್ಮ ವಿಷಯ ನಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿದ್ರೆ ಅದು ಆಗುತ್ತೆ ಅಂತ. ಬಹಳಷ್ಟು ಸಿನಿಮಾಗಳು ಈ ಥರ ಆಗಿದ್ದಾವೆ. ಆ ಒಂದು ಲಿಸ್ಟಲ್ಲಿ ನಿಮ್ದಾಗಲಿ ಸೆಳಿಬೇಕು ಸರ್. ಸಾರಿ, ಕರೆಕ್ಟ್ ಇದೆ. ಅಂದ್ರೆ ಸಿನಿಮಾ ಯಾವುದೇ ಆಗಲಿ, ನಾನು ಈ ಸಿನಿಮಾ ಅಂತಲ್ಲ, ಒಂದು ಅವಕಾಶ ಸಿಕ್ಕಿದೆ, ನೀವು ಕ್ಯಾಮ್ರಾ ಇಟ್ಟು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಸೆಳಿಬೇಕು ಸಿನಿಮಾ. ಕರೋನಾದಲ್ಲಿ ನಾವೊಂದು ವಿಚಾರ ನೋಡಿದ್ವಿ, ಅಂದ್ರೆ ಒಂದು ಜಿಮ್ ಸ್ಟಾರ್ಟ್ ಆಗುತ್ತೆ, ಪಬ್ಲಿಕ್ ಟಾಯ್ಲೆಟ್ಸ್ನು ಎಲ್ಲ ಓಪನ್ ಮಾಡ್ತಾರೆ, ಆದ್ರೆ ಸಿನಿಮಾ ಥಿಯೇಟರ್ ಮಾತ್ರ ಓಪನ್ ಮಾಡಿರಲ್ಲ. ನಿಜ. ಅದ್ರದ್ದು ಹೊಡೆತ ಇನ್ನ ಅನುಭವಿಸ್ತಾ ಇದೀವಿ, ಇಡೀ ಇಂಡಸ್ಟ್ರಿ ಅನುಭವಿಸ್ತಾ ಇದೀವಿ. 100%. ನಿಜವಾಗ್ಲೂ ಕೊತ್ತಂಬರಿ ಸೊಪ್ಪು ಕಾಸಿಲ್ದೇ ಇರೋ ಪರಿಸ್ಥಿತಿಗಳು ಎಷ್ಟೊಂದು ನಟರುಗಳಿಗೆ ನನಗೂ ಸೇರಿಸಿ ಬಂದಿತ್ತು. ಸೊ ಅದರಿಂದ ಜನನ ನಾವು, ನೀವು ಹೇಳ್ದಂಗೆ ಸಿನಿಮಾಗೆ ಬರ್ತಾ ಇಲ್ಲ ಅನ್ನೋದು ನಾವು ಜನನ ದೂಷಿಸಂಗೆ ಇಲ್ಲ. ಒಬ್ಬ ಮನುಷ್ಯ ಒಂದು ವಾರದಲ್ಲಿ 150 ರೂಪಾಯಿ ಖರ್ಚು ಮಾಡಬಹುದು. 100%. ಸಿನಿಮಾ ನೋಡೋ ವರ್ಗನೇ ಬೇರೆ. ಈಗಿನ ಕಾಲಘಟ್ಟಕ್ಕೆ ಸಣ್ಣ ಅಮೌಂಟ್ ಅದು. ಆದ್ರೆ 10 ಕೋಟಿ ದುಡಿಯೋನು ಅವ್ನಿಗೆ 150 ರೂಪಾಯಿ ತುಂಬಾ ಸಣ್ಣ ವಿಚಾರ ಆದ್ರೂ ಅವ್ನಿಗೆ ಸಿನಿಮಾ
ಟೈಮು ಇರಲ್ಲ, ಅವ್ನಿಗೆ ಇಂಟ್ರೆಸ್ಟು ಇಲ್ಲದೆ ಇರಬಹುದು. ಸೊ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಏನಿದ್ದಾರೆ, ಯಾರಿಗೆ ಸಿನಿಮಾ ಮಾಡ್ತಾ ಇದೀವಿ, ಯಾವ ಜನ ನೋಡ್ಲಿ, ಯಾರು ಬಂದು ನೋಡಿ ಟಿಕೆಟ್ ತೊಗೊಂಡ್ಲಿ ಅನ್ನೋರು ಪ್ರತಿ ವಾರ ನಿಜವಾಗ್ಲೂ ಬರಲ್ಲ. ಇಡೀ ಕರ್ನಾಟಕದಲ್ಲಿ ನಾವು 7 ಕೋಟಿ ಜನ ಇರ್ಬೋದು, ಅದು ಸಿನಿಮಾ ವೀಕ್ಷಣೆ ಮಾಡೋದು ಒಂದು ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡೋದು ಒಂದು 20 ಲಕ್ಷ ಜನ ಅಷ್ಟೇ. ಅದನ್ನ 150-200 ಕನ್ವರ್ಟ್ ಮಾಡೋದು ಅಷ್ಟೇ. ಅಷ್ಟರಲ್ಲಿ ನಾವು ಪಿಕ್ಚರ್ ಮುಗಿಸ್ಬೇಕು, ಅಷ್ಟರಲ್ಲಿ ಲಾಭ ಮಾಡಬೇಕು, ಅಷ್ಟರಲ್ಲಿ ನೆಕ್ಸ್ಟ್ ಪಿಕ್ಚರ್ ಮಾಡ್ಬೇಕು, ಈ ಥರ ಇರುತ್ತೆ. ಸೊ ಅದರಿಂದ ನಾವು ಸೆಳಿಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವ್ರು ಕಟ್ ಮಾಡಿ ಟೀಸರ್ ಅಂತೂ ನಾನೇ ಫಸ್ಟ್ ಟೈಮ್ ನೋಡಿದ್ದು ಲಾಂಚ್ ಅಲ್ಲೇನೆ. ನಿಜವಾಗ್ಲೂ ಸೆಳೀತು ಗುರು ಅಂತ ಅನ್ಸುತ್ತೆ ಸರ್. ಒಂದು ಕಡೆ ನೆಗೆಟಿವ್ ಹೇಳಿಲ್ಲ ಸರ್ ಯಾರು. ಯೂಶಲಿ ನಮ್ಮ ಸಿನಿಮಾ ಸರ್ಕಲ್ ಅಲ್ಲಿ ನಾನು ತುಂಬಾ ನೇರವಾದಿ, ನನ್ನ ಜೊತೆಲಿ ಇರೋರಂತೂ ನನ್ನ ತಾತನ ತರ ಅವರಲ್ಲ, ನೇರವಾಗಿ ಮಾತಾಡ್ತಾರೆ. ಅಂಥವ್ರು ಒಂದು ನೆಗೆಟಿವ್ ಹೇಳಲಿಲ್ಲ ಸರ್. ಯೂಶಲಿ ಅಟ್ಲೀಸ್ಟ್ ಹುಡುಗ ಹೊಸ್ಪನ ಅಂತ ಕೇಳೋದು ಒಂದು ಮಾತು ಬರುತ್ತೆ, ಅದನ್ನು ಬಂದಿರಲಿಲ್ಲ ಟೀಸರ್ ಅಲ್ಲಿ. ನನ್ನ ಅಪಿಯರೆನ್ಸಸ್ ಏನಿದೆ ತುಂಬಾ ಹೊಗಳಿದ್ರು, ಡೈರೆಕ್ಟರ್ ಅಂತ ಕೇಳಿದ್ರು. ಸೊ ಆ ಕುತೂಹಲ ಕೌತುಕಗಳಿದ್ದಾಗ ಏನಾಗುತ್ತೆ, ಸೆಳೀತಾ ಇದೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ಆಲ್ಫಾದ ಮೂಲಕ ನಿಮ್ಮ 3ನೇ ಮಹೋನ್ನತ ಪ್ರಯೋಗ, ತುಂಬ ಪ್ರೀತಿಯಿಂದ ಅದನ್ನು ರೆಸ್ಪೆಕ್ಟ್ ಮಾಡ್ತೀನಿ. ಮೊದಲ 2 ಸಿನಿಮಾಗಳು ಕೊಟ್ಟಂತಹ ಹೆಸರಿಗಿಂತಲೂ ಈ ಆಲ್ಫಾ ಅನ್ನೋದು ಸಿನಿಮಾ ವಿಜಯ್ ಅವರಿಗೆ ದೊಡ್ಡ ಮಟ್ಟ ಹೆಸರು ಕೊಡಬೇಕು. ಬಹಳಷ್ಟು ಸಿನಿಮಾಗಳನ್ನು ನೀವು ಮಾಡಬೇಕು. ಇವನ್ ಬಾಲು ಕೂಡ ಬ್ಯುಸಿ ಆಗಬೇಕು. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಬ್ಬರಿಗೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಆಲ್ಫಾ ಚಿತ್ರದ ನಿರ್ದೇಶಕರಾದಂಥ ವಿಜಯ್ ಸರ್ ಮತ್ತು ನಟರಾದಂಥ ಬಾಲು ಅವ್ರ ಮಾತು. ಸಿನಿಮಾ ಫೆಬ್ರವರಿ 20ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ. ಎಲ್ಲರೂ ಸಿನಿಮಾವನ್ನು ತಪ್ಪದೆ ಚಿತ್ರಮಂದಿರ ನೋಡಿ, ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ.